30 ವರ್ಷಕ್ಕೆ ಹೋರಾಟ ಮಾಡಿ ಸಾಕಾಗೋದಿವೆ. ಏನೋ ಮಾಡ್ಕೊಳ್ಳಿ ಅವರು ಮೂಡೋದವರು ಅಕ್ಕ ಹೇಳ್ತಾರ 30 ವರ್ಷದ ಎಂಟ್ರೆನ್ಸ್ ಕಾಪಾಡ್ಕೊ ಬಂದಿ ಇವತ್ತು ನಮ್ಮ ಸೈಟ್ ಇಲ್ಲ ಅವ್ರು ಏನು ಅರ್ಥ ಏನು ಈ ಸೈಟ್ ಯಾರಿಗೂ ಬರಬಾರ್ದು ಇಲ್ಲಿ ಮಾಡಿಬಿಟ್ಟು ಮುಟ್ಟಿಸ್ಬಿಟ್ಟು ಏನ್ ಮಾಡ್ತಾ ಇದೀವಿ ಸರ್ ನೀವು ಅಧಿಕಾರಿಗಳೇ ಆಸ್ತಿ ನಮಗೆ ನಮ್ಮ ತಂದೆ ನಮ್ಮ ತಾತ ಅವರಿಂದ ನಮಗೆ ನೋಡೋದವ್ರು ಬಂದು ಅಕ್ವೈರ್ ಮಾಡ್ಕೊಂಡಿವಿ ಅಂತಾರೆ ನಮಗೇನು ಕೊಟ್ಟಿಲ್ಲ ಏನು ಅಷ್ಟೊಂದು 8 ಎಕರೆ 28 ಗುಂಟು 9 ಎಕರೆ ಅದ ಒಂದು ಅರ್ಧ ಎಕರೆ ಬಿಟ್ಬಿಟ್ಟು ಮಾಡ್ಕೊಳಕ್ಕಾಗಲ್ಲ ರೈತರೇ ಬೇಡವಾ ನೋಡೋದವ್ರಿಗೆ ಇವ್ರು ಏನು ಮಾಡ್ತಾರೆ ರೈತರೆಲ್ಲ ಹೋಗ್ಬಿಟ್ಮೇಲೆ ಇವ್ರು ಏನು ಮಾಡ್ತಾರೆ ನಾವು ರೈತರು ಬೆಳೆದು ಏನು ಇಷ್ಟ ಮಾಡಿದ್ರೆ ಎಲ್ಲ ತಗೊಂಡು ತಿಂತಾರೆ ಅವರು ನಾವೇ ಇಲ್ಲ ಅಂದಮೇಲೆ ಇನ್ನು ಅವ್ರೇನು ಮಾಡೋರು ಒಂದು ಅರ್ಧ ಎಕರೆ ಒಬ್ಬೊಬ್ರಿಗೆ ಕೊಟ್ಬಿಟ್ರಾಗಲ್ವ 4 ಜನ ಪಾರ್ಟಿ 2 ಎಕರೆ 7 ಗುಂಟೆ ಅದ ಅರ್ಧ ಎಕರೆ ನಮಗೆ ಬಿಟ್ಬಿಟ್ಟು ಎಲ್ಲ ನಾವರೇ ವಹಿಸ್ಕೊಳಕ್ಕಾಗಲ್ವ ನಮ್ಗೇನು ಇಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗವ ನಾವೇನು ಫುಲ್ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೇವೆ ಅವರು ಏನೋ ನಮ್ಮ ಮಕ್ಕಳು ಮರಿ ಒಂದೊಂದು ಸೈಡ್ ಕೊಟ್ಬಿಟ್ಟು ಫುಲ್ ಎಲ್ಲ ವಹಿಸ್ಕೊಂಡ್ರು ಅವ್ರದ್ದೇ ಸರ್ ನಾವೊಂದು 50 ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ 91ರಲ್ಲಿ ಪ್ರಿಲಿಮಿನರಿ ನೋಟಿಸ್ ಆಗಿ 91 ಇಲ್ಲಿವರೆಗೂ ಕೇಸ್ ನಡೀತಾ ಇದೆ ಈಗ ಆಲ್ರೆಡಿ 90 ಇದು ಈಗ ಆಲ್ರೆಡಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಅಪೀಲ್ ಇದೆ ಎಲ್ಲ ಹೇಳಿದ್ದೀವಿ ನಮಗೇನು ನಮ್ಗೆ ಎಲ್ಲ ರೀತಿ ಹೇಳಿದ್ದೀವಿ ನಮ್ಗೆ ಈ ಥರ ಮನೆ ಇಲ್ಲ ಯಾವುದೂ ಇಲ್ಲ ನಾವು ಇಲ್ಲಿ ವಾಸ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆಯಿತು ಕೊಡ್ತೀವಿ ಅಂತ ಹೇಳ್ತಾರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಇವರು ಮೂಡಾದವರು ಯಾರ್ಯಾರಿಗೋ ನಮ್ಮ ಸೈಟೆಲ್ಲ ಅಲಾಟ್ ಮಾಡಿಬಿಟ್ಟವ್ರೆ ನಮ್ಮ ಜಾಗದಲ್ಲಿ ಅವ್ರಿಗೆಲ್ಲ ಸೈಟ್ ಕೊಡೋಕ್ಕೆ ನಮ್ಮನ್ನು ಓಡಿಸ್ತಾವ್ರೆ ಮನೆ ಹೊಡೆದಾಕಿ ADBL ಇಂಜಿನ್ ನಂಜಯ ಅನ್ನೋರಿಗೆ ಅವ್ರಿಗೆ ಲೈನ್ ಕೊಟ್ಟವ್ರು ಸೈಟ್ ಅವ್ರ ಮನೆ ಮಕ್ಕಳು ಅವ್ರ ರೆಂಟ್ರಿಗೆಲ್ಲ ಕೊಟ್ಟವ್ರೆ ಆ ಸೈಟ್ಗಳೆಲ್ಲ ಅವರು ಮೇಲ್ಮೇಲೆ ಅಧಿಕಾರಿಗಳೆಲ್ಲ ನಮ್ಮ ಸೈಟಲ್ಲಿ ಅಲಾಟ್ ಮಾಡಿಬಿಟ್ಟಾರೆ ರೈತರಿಗೆ ಮಾತ್ರ ಪೇಮೆಂಟ್ ಕೊಟ್ಟಿಲ್ಲ ಯಾರಿಗೆ ಬೇಕಲ್ಲ ಸೈಟ್ ಕೊಟ್ಟವ್ರೆ ಮೂಡ 50-50 ಎಲ್ಲ ಅಲ್ಲಿವ್ರಿಗೆಲ್ಲ ಇಲ್ಲಿ ಸೈಟ್ ಕೊಟ್ಟವ್ರೆ ಅವ್ರಿಗೆ ಕೊಡೋಕ್ಕೆ ನಮಗೆ ಖಾಲಿ ಮಾಡಿಸ್ತಾವ್ರೆ ರೈತರನ್ನ ರಾಜಕಾರಣಿಗಳು ಇನ್ವಾಲ್ವ್ ಇದೆ ಅವ್ರು ಇನ್ವಾಲ್ವ್ ಮೇಲೆ ಮೂಡಾದವ್ರು ಬಂದು ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ ನೋಡಿ ಇವತ್ತು ನೋಡ್ತಾ ಇದ್ರೆ ಡೆಮಾಲಿಷನ್ ಕಾರ್ಯಕ್ರಮ ನಡೀತಿದೆ ಮೂಡಾದವರು ಏಕಾಏಕಿ ಬಡವ್ರ ಮನೆನ ಬಂದು ಏಕಾಏಕಿ ವಿತೌಟ್ ನೋಟಿಸ್ ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡದೇನೆ ಡೆಮಾಲಿಷನ್ ಮಾಡ್ತಿದ್ದಾರೆ 2002ರಲ್ಲಿ ಲ್ಯಾಂಡ್ ಎಕ್ವಿಸಿಷನ್ ಆಗಿದೆ ಅವಾರ್ಡ್ ಕೂಡ ಮಾಡಿದ್ದಾರೆ ಬಟ್ ಯಾರೂ ಕೂಡ ತಗೊಂಡಿಲ್ಲ ಇದು ಜಾಗ ಬಂದು ಸರ್ವೆ ನಂಬರ್ 108 109 ಬಸವನಹಳ್ಳಿ ಗ್ರಾಮಕ್ಕೆ ಮುಂಚೆ ಸೇರ್ತಿತ್ತು ಈಗ ಪ್ರತಿಷ್ಠಿತ ವಿಜಯನಗರ 4ನೇ ಹಂತಕ್ಕೆ ಬಡಾವಣೆ ಮಾಡೋದಕ್ಕೆ ಇದನ್ನು ಅಕ್ವೈರ್ ಮಾಡಿದ್ದಾರೆ ಇವತ್ತು 23/6/2025 ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ ಎಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ಡೆಮಾಲಿಷನ್ ಮಾಡ್ತಿದ್ದಾರೆ ಇದು ಹೈಕೋರ್ಟಲ್ಲೂ ಕೂಡ ಪೆಂಡಿಂಗ್ ಇದೆ ರಿಟ್ ಅಪೀಲ್ ನಂಬರ್ 1427/2024 7/7/2025 ಕೂಡ ಪೆಂಡಿಂಗ್ ಇದ್ರೂ ಸಹ ಇವರು ಲಿಸ್ಪೆಂಡೆನ್ಸ್ ಇದ್ರು ಮ್ಯಾಟರು ಲೋವರ್ ಕೋರ್ಟ್ಗಳಲ್ಲೂ ಸೂಟ್ ಪ್ರೊಸೀಡಿಂಗ್ಸ್ ಪೆಂಡಿಂಗ್ ಇದ್ರು ಎಲ್ಲ ಏಕಾಏಕಿ ಬಂದು ಡೆಮಾಲಿಷ್ ಮಾಡ್ತಿದ್ದಾರೆ 25 ವರ್ಷದಿಂದ ಎಲೆಕ್ಟ್ರಿಸಿಟಿ ಬಿಲ್ಲು ಖಾತೆ ಕಂದಾಯ ಎಲ್ಲ ರೆವೆನ್ಯೂ ರೆಕಾರ್ಡ್ಸ್ ಇವರ ಹೆಸರಲ್ಲೇ ಇದೆ ಲೀಗಲ್ ಆಗಿ ಮಾತಾಡ್ತು ಅಂದ್ರೆ ಪೊಸಿಷನಲ್ಲೂ ಇದ್ದಾರೆ ಅಡ್ವರ್ಸ್ ಪೊಸಿಷನಲ್ಲೂ ಇದ್ದಾರೆ ವೆನ್ ದ ಕೇಸ್ ಇಸ್ ಪೆಂಡಿಂಗ್ ಬಿಫೋರ್ ಎನಿ ಹಾನರಬಲ್ ಕೋರ್ಟ್ಸ್ any respective authority or any random person has no authority to illegally evict them without following the due process of law. ಎಷ್ಟೇ ಅಧಿಕಾರಿಗಳು ಹೇಳಿದ್ರು ಸಹ ಪೊಲಿಟಿಕಲ್ ಪ್ರೆಷರ್ ಆಗಿರ್ಬೋದು ಜನದ ಪ್ರೆಷರ್ ಆಗಿರ್ಬೋದು ಹಣದ ಪ್ರೆಷರ್ ಆಗಿರ್ಬೋದು ಎಲ್ಲ ಅಫಿಷಿಯಲ್ಲು ಸೇರಿಕೊಂಡು ಇಲ್ಲಿ ಇದನ್ನು ಡೆಮಾಲಿಷ್ ಮಾಡ್ತಿದ್ದಾರೆ ಈಗ ಇವ್ರು ಹೇಳ್ತಾರೆ ಡೆಮಾಲಿಷನ್ ಮಾಡಿದೆ ಕೋರ್ಟ್ ಇದೆ ಕಾನೂನು ಇದೆ ಸ್ಟೇ ಇಲ್ಲ ಅಂತ ನೋಡಿ ಒಂದ್ಸತಿ ಕೋರ್ಟಲ್ಲಿ ಪೆಂಡಿಂಗ್ ಇತ್ತು ಅಂತಂದರೆ ಮಲ್ಟಿಪ್ಲಿಸಿಟಿ ಪ್ರೊಸೀಡಿಂಗ್ಸ್ ಆಗ್ತದೆ ಈಗ ಇದು 8 ಎಕರೆ 28 ಗುಂಟೆ ಬೌಂಡ್ರಿ ನೀವು 100 ಜನಕ್ಕೆ ಪರ್ಬಾರೆ ಮಾಡ್ಕೊಂಡು 100 ಜನ ಅಲಾಟೀಸ್ ಮಾಡ್ಕೊಂಡು ಅವರೆಲ್ಲ ಕೋರ್ಟ್ ಕೇಸ್ ಬರೋದಕ್ಕಿಂತ ಒರಿಜಿನಲ್ ಲ್ಯಾಂಡ್ ಓನರ್ಸು ಇದ್ದಾರೆ ಅದಿನ್ನೂ ಡಿಸ್ಪ್ಯೂಟೆಡ್ ಮುಗ್ದಿಲ್ಲ ಕಾಂಪನ್ಸೇಷನ್ ತಗೊಂಡಿದ್ರೆ ಒಂಥರ ಕಾಂಪನ್ಸೇಷನ್ ₹1 ತಗೊಂಡಿಲ್ಲ ಅಂಥದ್ರಲ್ಲಿ ಇಂಥ ದೌರ್ಜನ್ಯ ಬಡವ್ರ ಮೇಲೆ ಇಂಥ ದೌರ್ಜನ್ಯ ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಬಡವರಾಗಿ ಉಳಿತಾ ಇದ್ದಾರೆ ಅದು ಪ್ರಾವರ್ಬೇ ಇದೆ ಈಗ ನಾನು ಹೇಳೋದು ಇವ್ರಿಗೆ ನಾವು ಏನೇ ಕೋರ್ಟಲ್ಲಿ ಅಪೀಲ್ ಮಾಡ್ಬೋದು ಅಥವಾ ಏನೇ ಸ್ಟೇ ತೊಗೊಳ್ಬೋದು ಏನೇ ಇಂಜೆಕ್ಷನ್ ತೊಗೊಂಡ್ರು ಡೆಮಾಲಿಷನ್ ಆಗೋಗಿದೆ ಈಗ ಮ್ಯಾಂಡೇಟ್ರಿ ತೊಗೊಂಡು ಮತ್ತೆ ರಿಸ್ಟೋರಿಂಗ್ ಕೇಳಬೇಕಾ ಎಷ್ಟು ಟೈಮ್ ಆಗಿ ಹಿಡಿಯುತ್ತೆ ಅದು ಅಧಿಕಾರಿಗಳಿಗೆ ಮನವರಿಕೆ ಇಲ್ವಾ 25 ವರ್ಷದಿಂದ ಬಿಟ್ಟಿದ್ದಾರೆ ಏಕಾಏಕಿ ಬಂದ್ಬಿಡ್ತಾ ಇದೆಲ್ಲ 25 ವರ್ಷದಿಂದ ಸುಮ್ಮನೆ ಇರೋರು ಈಗ ಏಕಾಏಕಿ ಹೊಡಿತಾ ಇದ್ದಾರೆ
ವಿತ್ ಪೊಸಿಷನ್ ಇದ್ದು ನಾವು ಇಲ್ಲಿಗಲ್ ಆಗಿ ಏನು ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿಲ್ಲ. ಇದನ್ನೇ ಹೋಗಿ ರಾಜಕಾರಣಿಗಳಿಗೆ ಕೇಳಿ, ಬಲಿಷ್ಠ ವ್ಯಕ್ತಿಗಳನ್ನ ಕೇಳಿ, ಅಧಿಕಾರಿಗಳನ್ನ ಕೇಳಿ, 50-50 ಸೈಟ್ಸಲ್ಲೆಲ್ಲ ಸ್ಕ್ಯಾಮ್ ಮಾಡಿ ದೊಡ್ಡ ಮೂಢ ಹಗರಣಗಳೇ ಆಗಿದೆ. ಮೂಢ ಡಿಸಾಲ್ವ್ ಆಗಿ MDA ಅಂತ ಬಂದಿದೆ. ಯಾವುದು ಅರಿವಿಲ್ವಾ ಅಧಿಕಾರಿಗಳಿಗೆ? ಪೊಲೀಸ್ ಫೋರ್ಸು ಎಲ್ಲ ಹೆಂಗೆ ಇಂಟರ್ನಲ್ ಆಗಿ ಕರಪ್ಟ್ ಆಗಿ ಟೈಅಪ್ ಆಗಿ ನಡೀತಿದೆ ಅಂತ ಎಲ್ಲ ಗೊತ್ತು. ಮೂಡಾದವರು ಪೊಲೀಸವರು ಹ್ಯಾಂಡ್ ಇನ್ ಗ್ಲೌಸ್ ಅಷ್ಟೇ. ಮೂಡಾದವ್ರಿಗೆ ಏನೇನು ನಡೀತಿದೆ, ಯಾವ್ಯಾವ ರೀತಿ ಅಕ್ರಮಗಳು ನಡೆದಿದೆ ಇದರಿಂದ ಎಲ್ಲ ಸದ್ಯದಲ್ಲೇ ಮಾಧ್ಯಮದ ಮುಖೇನ ಮತ್ತು ಆನರಬಲ್ ಹೈಕೋರ್ಟ್ ನಿರ್ದೇಶನದಿಂದ ಹಾಗೂ ಟ್ರಯಲ್ ಕೋರ್ಟ್ ನಿರ್ದೇಶನದಿಂದ ಎಲ್ಲ ಬೆಳಕಿಗೆ ಬರುತ್ತೆ.